ಒಂದೇ ತರ ಕಟ್ಟಿದ್ದಾರೆ ಅಲ್ವಾ? ಹೌದು. ತಡಿಯೇ, ಇಲ್ಲೇ ತುಣಿ ಬೇಡ ತಡಿಯೇ. ಓಕೆ, ಒಳ್ಳೆ ಕೋಟ್ ಹಾಕಿದ್ದಾರೆ. ಹೋಮ್ ಈಸ್ ವೇರ್ ಅವರ್ ಸ್ಟೋರಿ ಬಿಗೇನ್ಸ್ ಅಂತ. ಸೊ ಹಾಯ್ ಕ್ಯಾಮ್ರಾ ಶೈ ಪೀಪಲ್. ಓಕೆ, ಮರ್ದ ವಾವ್, ನೋಡಿಲ್ಲಿ ಇಲ್ಲಿ ಬಾ. ಸ್ವರ್ಣ, ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೆ ನಮ್ಮನ್ನ. ನನ್ ಫ್ರೆಂಡ್ ಮನೆಗೆ. ನಂಗೆ ಇವ್ರ ಮನೆ ತುಂಬಾ ಇಷ್ಟ. ಓಕೆ, ದೊಡ್ಡ ದೊಡ್ಡ ರೋಡು, ಒಂಥರ ನೀಟ್ ಆಗಿ ಪಾರ್ಕಿಂಗ್ ಎಲ್ಲ ನೀಟ್ ಆಗಿದೆ. ಓಕೆ, ಇದಕ್ಕೆ ಏನಂತಾರ ಈ ತರ ಮನೆಗಳಿಗೆ? ಇದನ್ನ ಟೌನ್ ಹೌಸ್ ಅಂತಾರೆ. ತೋರಿಸ್ತೀನಿ ತಡಿ. ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೆ ನಮ್ಮನ್ನ. ನನ್ ಫ್ರೆಂಡ್ ಮನೆಗೆ. ಎಷ್ಟ್ ಟೈಪ್ ಮನೆಗಳಿದೆ ಕೆನಡಾದಲ್ಲಿ? ಕೆನಡಾದಲ್ಲಿ ಆಕ್ಚುಲಿ ಇಂಡಿವಿಜುವಲ್ ಹೌಸಸ್, ಇಂಡಿವಿಜುವಲ್ ಹೌಸಸ್, ಆಮೇಲೆ ಕಾಂಡೋ ಅಂತ ಕರೀತಾರೆ. ಓಕೆ, ಅಪಾರ್ಟ್ಮೆಂಟ್ಸ್ ಗೊತ್ತು. ಮತ್ತೆ ಇದು ಟೌನ್ ಹೌಸ್. ಟೌನ್ ಹೌಸ್ ಅಂದ್ರೆ ಅಟ್ಯಾಚ್ಡ್ ಹೌಸ್ ಅಂತ ಕರೀತಾರೆ. ವಾಲ್ ಅಟ್ಯಾಚ್ ಆಗಿರುತ್ತೆ. ಇವಾಗ ತೋರ್ಸ್ಲಾ? ಒಂದೇ ವಾಲ್ ನ ಶೇರ್ ಮಾಡ್ತಾರೆ. ಒಂದೊಂದು ವಾಲ್ ಅಂದ್ರೆ 1 or 2 ವಾಲ್ಸ್ ಶೇರ್ ಆಗಿರುತ್ತೆ ಬೇರೆಯವ್ರ ಜೊತೆ. ಬಟ್ ಇದು ಒಂಥರ ಚೀಪರ್ ದೆನ್ ಇಂಡಿವಿಜುವಲ್ ಹೌಸ್. ಆಯ್ತು, ಆಮೇಲೆ ಹೆಂಗಿದೆ ಸ್ವರ್ಣ ಇದು? ಸೊ ಇದೇ ನೋಡು, ಇದನ್ನೇ ಟೌನ್ ಹೌಸ್ ಅಂತ. ನೀನ್ ಮುಂದೆ ಹೋಗು. ಓಕೆ, ಒಂದೇ ತರ ಕಟ್ಟಿದ್ದಾರೆ ಅಲ್ವಾ? ಹೌದು. ನೋಡಶ, 1 ಪಿಲ್ಲರ್ ಮೇಲೆ ನಂಬರ್ 1, ನೆಕ್ಸ್ಟ್ ನಂಬರ್ 2. ಸೊ ಹೌಸ್ ನಂಬರ್ 1, ಹೌಸ್ ನಂಬರ್ 2 ಅಂತ. ಸೊ ಏನಂದ್ರೆ ಈ ಹೌಸಸ್ ಎಲ್ಲ ಶೇರ್ ಆಗಿರುತ್ತೆ. ಈ ತರ ಒಂದು ಪ್ಲಾಟ್ಗಳು ಅಂದ್ರೆ ಒಂದು ದೊಡ್ಡ ಜಾಗದಲ್ಲಿ ಮನೆಗಳ ಕಟ್ಟಿ ಸೇಲ್ ಮಾಡ್ತಾರೆ ಈ ತರ. ಓಕೆ, ಇದು ಗರಾಜು ಮತ್ತೆ ಮನೆ, ಗರಾಜ್ ಮನೆ ಆತರ ಡಿವೈಡ್ ಮಾಡಿರ್ತಾರೆ. ಇಂಡಿವಿಜುವಲ್ ಹೌಸಸ್. ಇದನ್ನ ಅಟ್ಯಾಚ್ಡ್ ಹೌಸಸ್ ಅಂತ ಕರೀತಾರೆ. ಅದಕ್ಕೆ ಟೌನ್ ಹೌಸ್ ಅಂತಾರೆ. ಒಟಾರ ಕಾನ್ಸೆಪ್ಟ್ ಇರುತ್ತಲ್ಲ ಇಂಡಿಯಾದಲ್ಲಿ ಆತರ. ಸೊ ಇವತ್ತು ನಾನು ಸ್ವರ್ಣ ಸೇರ್ಕೊಂಡು ಅವ್ರ ಮನೆ ಟೂರೇ ಮಾಡಿಸ್ತಾ ಇರೋದು ಇಂಪಾರ್ಟೆಂಟ್ ಆಗಿ. ಈ ಮಳೆಯಲ್ಲೂ ಟೂರ್ ಮಾಡ್ಸೋಣ ನಿಮ್ಗೆ. ಚಳಿ ಆಗ್ತಿದ್ಯಾ? ಟೆಂಪರೇಚರ್ ಮೋಸ್ಟ್ಲಿ ಪ್ಲಸ್ ಅಲ್ಲಿ ಇದೆ, ಮೈನಸ್ ಫೀಲ್ ಆಗ್ತಾ ಇದೆ. ಕೈಯೆಲ್ಲ ಕೊರಿತಾ ಇದೆ ಸ್ವರ್ಣ. ಒಂದು ಮೊಗ್ಗಿನ ಕತೆ ಸ್ವರ್ಣಂದು. ತುಂಬಾ ಇಷ್ಟ ಆಶಾ ಈ ಟ್ರಾನ್ಸಿಷನ್ ವಿಂಟರ್ ಟು ಸ್ಪ್ರಿಂಗ್. ತುಂಬಾ ತುಂಬಾ ಇಷ್ಟ. ಮೊಗ್ಗಾಗ್ತಾ ಇರುತ್ತೆ, ಹೋಗಿರೋ ಮರ ಎಲ್ಲ ಒಂಥರ ಚಿಗುರು ಹಿಡಿಯುತ್ತೆ. ಸ್ವರ್ಣ, ನಿನಗೋಸ್ಕರ ಈ ಬೋಳ ಮರ ಇದಾದ ಹೂವೆಲ್ಲ ಬಂದಾಗ ಹೆಂಗಿರುತ್ತೆ ಸ್ಪ್ರಿಂಗು ತೋರಿಸ್ತೀನಿ ಬಾ. ನೋಡಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ನೋಡು. ವಿಸಿಟರ್ ಪಾರ್ಕಿಂಗ್ ಎಲ್ಲ ಇದೆ. ಹೌದು, ರೆಸಿಡೆನ್ಸ್ ಪಾರ್ಕಿಂಗು. ಮತ್ತೆ ಅವ್ರ ಗರಾಜು ಇರುತ್ತೆ. ಸೊ ನಾವು ವೈಟ್ ಕಲರ್ ದೊಡ್ಡ ವಾಲ್ಗಳು ಇದೆಯಲ್ಲ ಅದೆಲ್ಲ ಗರಾಜು. ಅದಲ್ಲದೆ ಈ ತರ ಪಾರ್ಕಿಂಗು ಕೊಟ್ಟಿರ್ತಾರೆ. ಅಯ್ಯಪ್ಪ, ಇಲ್ಲೂ ತಡಿಯೇ, ಇಲ್ಲೇ ತುಣಿ ಬೇಡ ತಡಿಯೇ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗಾಳಿ ಇದೆ ಸ್ವರ್ಣ, ನಡಿ. ಇದು ನೋಡು ಅವ್ರ ಮನೆ ಗರಾಜು. ಎಷ್ಟು ಉದ್ದ ಇರುತ್ತೆ ನೋಡಿ ಸ್ವರ್ಣ. 2 ಕಾರ್ ಪಾರ್ಕ್ ಮಾಡ್ಬೋದು. ಅಲ್ಲೆಲ್ಲ ಸ್ಟೋರೇಜ್ ಮೋಸ್ಟ್ಲಿ ಎಲ್ಲ ಲೈಟ್ ಇರುತ್ತೆ. ಹಾಕದೆಲ್ಲಿ ಗೊತ್ತಿಲ್ಲ ನಂಗೆ. ಅಲ್ಲಿ ಹಾಕು ನೋಡಿಲ್ಲಿ. ಓ ಮೈ ಗಾಡ್, ಲುಕ್ ಅಟ್ ಹಿಯರ್. ಎಷ್ಟು ಉದ್ದಕ್ಕಿದೆ ನೋಡು. ಇದು ಟೈರ್ ಏನ್ ಗೊತ್ತಾ ಆಶಾ? ಟೈರ್ ನ ಚೇಂಜ್ ಮಾಡ್ತಾರೆ. ಓಕೆ, ವಿಂಟರ್ ಟೈರ್ಸ್. ನಿಂಗೆ ಗೊತ್ತದ ವಿಂಟರ್ ಟೈರ್? ನಾನು ಅಜಯ್ ಮಾಡಿಸಿದಾರಲ್ಲ ಚೇಂಜ್. ಓಕೆ, ವಿಂಟರ್ ಗೆ ಅಂತ ವಿಂಟರ್ ಟೈರ್ಸ್. ಅದು ಸಮ್ಮರ್ ಗೆ ಆಗುತ್ತೆ. ಓ, ಇದು ಸಮ್ಮರ್ ಟೈರ್. ವಿಂಟರ್ ಅಲ್ಲಿ ಸ್ನೋ ಆಗುತ್ತಲ್ಲ, ಹೌದು, ಅದಕ್ಕೆ ವಿಂಟರ್ ಟೈರ್ಸ್ ಹಾಕೊಂಡು ಓಡಿಸಲೇಬೇಕಂತೆ. ಹೌದು, ಇಲ್ಲಾಂದ್ರೆ ಜಾರುತ್ತಲ್ಲ. ಈ ತರ ಗರಾಜ್ಗಳು ಇರ್ಲೇಬೇಕು, ಇದೆಲ್ಲ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ. ಇವ್ರೇನ್ ಗರಾಜ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಆಫ್ ಮಾಡು ಲೈಟ್. ಸೊ ಇದು ಯೂಶುವಲಿ ಹೋಮ್. ಇದು ಟೌನ್ ಹೌಸ್ ಅಂದ್ರೆ ಇಲ್ಲಿ ನೋಡಿ, ಈ ಡೋರ್ ಎಲ್ಲಿಂದ ಗೊತ್ತಾ? ಗರಾಜಿಂದ. ಹಿಂಗೆ ಒಳಗಡೆ ಬರೋದು ಗರಾಜಿಂದ. ಇದೇ ಎಂಟ್ರೆನ್ಸ್. ಬನ್ನಿ ಪ್ರತಿ ಹೌಸ್ ಕೂಡ ಹಿಂಗೆ ಸ್ಟೇರ್ಸ್ ಹತ್ಕೊಂಡೆ ಮೇಲೆ ಹೋಗ್ಬೇಕಾಗಿರುತ್ತೆ. ಟೌನ್ ಹೌಸ್ ಅಂದ್ರೆ ಇಲ್ಲಿ ನೋಡು, ಒಳ್ಳೆ ಕೋಟ್ ಹಾಕಿದ್ದಾರೆ. ಹೋಮ್ ಈಸ್ ವೇರ್ ಅವರ್ ಸ್ಟೋರಿ ಬಿಗೇನ್ಸ್ ಅಂತ.
ಸೊ ಇನ್ನೊಂದೇನಂದ್ರೆ ಎಂಟ್ರೆನ್ಸ್ ಅಲ್ಲಿ ಯಾವಾಗ್ಲೂ ಈ ತರ ಒಂದು ಸ್ಪೇಸ್ ಕೊಟ್ಟಿರ್ತಾರೆ, ಸ್ಪಾಟು, ಈ ತರ ಒಂದು ಕಬೋರ್ಡ್ ಚಿಕ್ಕದಾಗಿ. ಬಿಕಾಸ್ ಕೆನಡಾದಲ್ಲಿ ವಿಂಟರ್ ಅಲ್ವಾ, ಸೊ ವಿಂಟರ್ ಜಾಕೆಟ್ ಹಾಕೊಳ್ಳೋಕೆ, ಶೂಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಈ ತರ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಪ್ರತಿ ಮನೇಲೂ ಇದಿರುತ್ತೆ. ಮತ್ತೆ ಮೋಸ್ಟ್ ಪ್ರಾಬಬ್ಲಿ ಇದೇ ತರ ಇರುತ್ತೆ, ಓಪನ್ ಕ್ಲೋಸ್ ಮಾಡೋದು. ಇದು ಜಾಸ್ತಿ ಇರಲ್ವಲ್ಲ ಜಾಗ, ಈ ತರ ಓಪನ್ ಮಾಡೋ ತರ ಇರಲ್ಲ ಡೋರ್ಸು, ಹಿಂಗೇನೆ ಈ ಸಿಸ್ಟಮ್ ಅಲ್ಲೇ ಇರುತ್ತೆ. ಎಲ್ಲ ವುಡ್, ಇಡೀ ಮನೇನೆ ವುಡ್ ಅಲ್ಲಿ ಕಟ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಕಾಂಕ್ರೀಟ್ ಕಾನ್ಸೆಪ್ಟ್ ಕಡಿಮೆ. ಅಂಡ್ ದೆನ್ ವಿ ಹ್ಯಾವ್ ಈ ತರ ಒಂದು ಬಾತ್ರೂಮ್ ಇರುತ್ತೆ, ಕಾಮನ್ ಬಾತ್ರೂಮ್ಗಳು. ಸೊ ಚೆನ್ನಾಗೇ ಇಟ್ಟಿದ್ದಾರೆ ನೋಡಿ, ಹೆಂಗಿದೆ. ಸೊ ನೈಸ್ ಅಲ್ವಾ? ಒಂದು ಈ ಮಿರರ್ ಎಲ್ಲ ಹಾಕಿ ಈ ಥರ ಚಿಕ್ಕದಾಗಿರುತ್ತೆ. ಇದು ಕಾಮನ್ ಆಗಿ ಗೆಸ್ಟ್ ಎಲ್ಲ ಬಂದರೆ ಯೂಸ್ ಮಾಡ್ಲಿಕ್ಕೆ ಆ ಥರ. ಆ್ಯಂಡ್ ದೆನ್ ಬರ್ಬೋದಾ ಒಳಗೆ? ಯಾರೂ ಇಲ್ವಾ? ಇದೇ ಕಿಚನ್ನು. ಸೊ ಕಿಚನ್ ಎಲ್ಲ ಹೆಂಗಿದೆ ನೋಡು, ತುಂಬ ಚೆನ್ನಾಗಿದೆ ಅಲ್ಲ. ಇದು ಹೊಸ ಟೌನ್ ಹೌಸು. ಸೊ ಎಲ್ಲ ಹೊಸ ಫೀಚರ್ಸ್ ಮಾಡಿದ್ದಾರೆ. ಕಬೋರ್ಡ್ಗಳೆಲ್ಲ ಇಲ್ಲಿ ನಮ್ಮ ದೇಶದ ಥರ ಕಬೋರ್ಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ. ಸೊ ನೋಡಿ, ಇಡೀ ಕಿಚನಲ್ಲಿ ಇಷ್ಟೇ ಕಬೋರ್ಡ್ ಹಾಕಿದ್ದಾರೆ. ಹೌದು, ಈ ಥರ ಫ್ರಿಡ್ಜ್ ಇರುತ್ತೆ. ಇವ್ರು ಯಾವ್ಯಾವ ಡೆಸ್ಟಿನೇಷನ್ಗೆ ಹೋಗಿ ಬಂದಿದ್ದೀವಿ ಅಂತ ಹೇಳ್ಬೇಕು. ಫ್ರಿಡ್ಜ್ ಮತ್ತೆ ಡಿಶ್ ವಾಷರು, ಅವನು ಎಲ್ಲ ಇನ್ಬಿಲ್ಟ್. ಹೌದು, ನಾವೇ ಎಲ್ಲ ಮನೆ ಖಾಲಿ ಮಾಡ್ಬೇಕಾದ್ರೆ ಫ್ರಿಡ್ಜ್ ಎತ್ಕೊಂಡು ಹೋಗಂಗಿಲ್ಲ, ಅವನ್ ಎತ್ಕೊಂಡು ಹೋಗಂಗಿಲ್ಲ, ಡಿಶ್ ವಾಷರ್ ಎತ್ಕೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಇರುತ್ತೆ ನೋಡು. ಡಿಶ್ ವಾಷರ್ ತಾನೇ? ಹಾ. ಸೊ ಡಿಶ್ ವಾಷರ್ ಇಲ್ಲ. ಹೌದು, ಇಲ್ಲಿ ನೋಡು, ಮೈಕ್ರೋವೇವ್, ಈ ಅವನು. ಸೊ ಇನ್ಬಿಲ್ಟ್ ನೋಡಿ ಮಾಡಿದ್ದಾರೆ ಅರೇಂಜ್ಮೆಂಟ್ಗಳೆಲ್ಲ. ಎಷ್ಟು ದೊಡ್ಡದಾಗಿ, ಒಳಗಡೆ ದೊಡ್ಡದಾಗಿದೆ ಸ್ವಲ್ಪ. ಹೌದು, ಇಟ್ಕೊಳಕ್ಕೆಲ್ಲ. ಅಲ್ಲೊಂದು, ಈ ಮನೆ ತುಂಬಾ ಚೆನ್ನಾಗಿದೆ. ಅಲ್ಲೊಂದು ಸ್ಟೋರೇಜ್ ಇದೆ ನೋಡು. ಇಲ್ಲೂ ಇದೆ, ಇಲ್ಲೊಂದು ಸ್ಟೋರೇಜ್ ಇದೆ. ಸಾಕು ಅನ್ಸುತ್ತಲ್ವಾ ಸ್ಟೋರೇಜ್ ಇದೆ? ತುಂಬಾ ಚೆನ್ನಾಗಿ. ನಮ್ಮ ದೇಶದಲ್ಲಿ ಅಡಿಗೆ ಮನೆ ಅಂದ್ರೆ ಫುಲ್ ಸ್ಟೋರೇಜ್ ಇರುತ್ತಲ್ಲ. ಹೌದು, ನಂಗೆ ಇದು ತುಂಬಾ ಇಷ್ಟ ಆಯ್ತು. ಹೌದು, ಈ ತರ ಮಾಡಿಸ್ಬೋದು. ಇಲ್ಲ ಇಲ್ಲ, ಎಲ್ಲ ಇಲ್ಲಿದೆ ಅನ್ಸ್ತಾ ಇದೆ. ಏನು ತಂದಿಟ್ಟಿಲ್ಲ, ಇದು ಎಲ್ಲ ಇಂಡಿಯನ್ ಗ್ರಾಸರೀಸ್. ಬ್ಯಾಕ್ ಯಾರ್ಡ್ ಚೆನ್ನಾಗಿ, ಎಲ್ಲ ಸ್ಟೋರೇಜ್. ಇದು ಮಿನಿ, ಇದು ಡಿಶ್ ವಾಷರ್ ಅಥವಾ? ಇಲ್ಲ ಇಲ್ಲ, ಅದು ಮಿನಿ ಫ್ರಿಡ್ಜ್ ಇರಬೇಕು. ಇದು ಸ್ಟೋರೇಜು. ಇದು ಮಿನಿ ಫ್ರಿಡ್ಜ್, ಮಿನಿ ಬಾರ್. ಇವ್ರ ಹತ್ರ ಚಕ್ಲಿ ಮಾಡೋದಿದೆ ಆಶಾ. ಟ್ರೈ ಮಾಡ್ಬೇಕು. ಓಕೆ, ಇದು ರೈಸ್ ಪಾಟು. ಬ್ಯಾಕ್ ಯಾರ್ಡ್ ಆಶಾ. ಮಾಡಕ್ಕೆಲ್ಲ ಜಾಗ ಐತೆ. ಮಳೆ ಬರ್ತಾ ಇದೆ, ಆ ಕಡೆ ಹೋಗಕ್ಕಾಗಲ್ಲ, ಆಗಲ್ಲ, ಕಾಲು ಒದ್ದೆ ಆಯ್ತು. ಸಮ್ಮರ್ ಅಲ್ಲಿ ಮಾತ್ರ ಅದು ಪಾಟ್ ಒಳಗೆ ಸಮ್ಮರ್ ಅಲ್ಲಿ ಬಂದಿದ್ವಿ ಇವ್ರ ಮನೆಗೆ ಆಶಾ, ತುಳಸಿ ಗಿಡ ಅದು. ಹೌದಾ? ಮತ್ತೆ ಈಗ ಸ್ಪ್ರಿಂಗ್ ಅಲ್ಲಿ ತಂದು ನೆಟ್ರೆ 6 ತಿಂಗಳು ಇರುತ್ತೆ. ಹಾ ಹೌದು, ಇಲ್ಲಿಲ್ಲ ಸ್ವಿಚ್. ಇಲ್ಲಿದೆ. ಎಷ್ಟು ಮರಗಳಿದೆ ನೋಡು. ಆಕ್ಸಿಜನ್ ಎಷ್ಟು ಬೇಕು, ಆಕ್ಸಿಜನ್. ಹೌದು. ಹಾಯ್ ಕ್ಯಾಮ್ರಾ ಶೈ ಪೀಪಲ್. ಸ್ವರ್ಣ, ನಮ್ಗೆಲ್ಲ ಇಂಡಿಯಾದಲ್ಲಿ ಎಷ್ಟೆಷ್ಟು ದೊಡ್ಡ ದೇವ್ರ ಮನೆ ಕಟ್ಸಿರ್ತಾರಲ್ಲ, ಇಲ್ಲಿ ದೇವ್ರ ಮನೆ ಕಾನ್ಸೆಪ್ಟೇ ಇಲ್ಲ. ಅದಕ್ಕೆ ನಾವೇ ಮಾಡ್ಕೊಬೇಕು ಈ ತರ ಚಿಕ್ಕದಾಗಿ. ಇವ್ರು ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇದೆ, ಸಾಕು ಸಾಕು, ಇಷ್ಟೇ. ದೇವ್ರ ದಿನ ಬೆಳಗ್ಗೆ ಎದ್ದು. ಸೊ ಇಲ್ಲಿ ನೋಡು, ಇದು ಟಿವಿ ಇದು ಸ್ಲಾಟ್ ಈ ತರ ಇರುತ್ತಲ್ಲ, ಇಷ್ಟು ಕೊಟ್ಟಿರ್ತಾರೆ. ಸೊ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಇಂಡಿಯಾದಲ್ಲಿ ಬ್ಲೈಂಡ್ಸ್ ಕಾನ್ಸೆಪ್ಟೇ ಇಲ್ಲ, ಬಟ್ ಇಲ್ಲಾದ್ರೆ ಬ್ಲೈಂಡ್ ಗಳಿರುತ್ತೆ ಈ ತರ. ನೋಡಿ, ಈ ತರ ತೆಗಿಯೋದು, ಹಿಂಗ ಇದ್ ಮಾಡೋದು, ನಂಗೆ ಇದಷ್ಟೇ ಗೊತ್ತಿರೋದು. ನಮ್ಮನೇದು ಹಿಂಗೆ ಎತ್ತದಷ್ಟೇ. ಹೌದು, ಇದು ಹಿಂಗೆ ಮೇಲೆ ಹೋಗುತ್ತೆ ನೋಡು, ಈ ತರ ಮಾಡೋದು.
ಎಷ್ಟು ಮೋಸ್ಟ್ ಆಫ್ ಕೆನಡಿಯನ್ ಮನೆಗಳಲ್ಲಿ ಇದೇ ತರ ಬ್ಲೈಂಡ್ಸೇ ಇರೋದು, ಬ್ಲೈಂಡ್ಸೇ ಹಾಕಿರ್ತಾರೆ. ಇದು ವರ್ಕ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ. ಹಾಲ್ ತುಂಬಾ ದೊಡ್ಡದಾಗಿದ್ರೆ ಈ ತರ ಎಲ್ಲ ಸೆಟಪ್ ಮಾಡ್ಕೋಬಹುದು. ಇಲ್ಲೊಂದಿದೆ ನೋಡಿ ಟಿವಿ, ಅಲ್ಲಿ ಟಿವಿ, ಅಲ್ಲೂ ಟಿವಿ ಹಾಕೋಬಹುದು, ಇಲ್ಲೂ ಟಿವಿ ಹಾಕೋಬಹುದು ಅನ್ಸುತ್ತೆ ಮೋಸ್ಟ್ಲಿ. ಸೊ ಅವ್ರ ಫೋಟೋ ಎಲ್ಲ ತೋರ್ಸೋದು. ಅಣ್ಣ ಅಣ್ಣ ಬಾ ಮೇಲ್ ಹೋಗೋಣ. ಇದು ಹಾಲು ಮತ್ತೆ ಕಿಚನ್ ಅಷ್ಟೇ ಇರೋದು, ಇಲ್ಲಿ ರೂಮ್ ಇಲ್ಲ. ರೂಮ್ಗಳೆಲ್ಲ ಮೇಲ್ಗಡೆ ಟೌನ್ ಹೌಸ್ ಅಲ್ಲಿ. ಬಾ. ಸೊ ಇಲ್ಲಿ ಯೂಶುವಲಿ ಟೌನ್ ಹೌಸ್ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲೇ ರೂಮ್ಗಳಿರುತ್ತೆ, ಕೆಳಗಡೆ ಕಿಚನ್ ಮತ್ತೆ ಹಾಲ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ಅಂದ್ರೆ ವಾಷರ್ ಅಂಡ್ ಡ್ರೈಯರ್. ಸೊ ಇಂಡಿಯಾದಲ್ಲಿ ಇಲ್ದೇ ಇರೋದು ಯಾವ್ದು ಅಂದ್ರೆ ಡ್ರೈಯರ್. ಹೌದು, ಸೊ ಬೇಕೇ ಬೇಕಲ್ಲ. ಇಲ್ಲಿ ಮಾತ್ರ ವಿಂಟರ್ ಅಲ್ವಾ, ಡ್ರೈಯರ್ ಬೇಕೇ ಬೇಕು. ಒಣಗಾಕಕ್ಕಾಗಲ್ವಲ್ಲ. ಹೌದು, ಇಲ್ಲಿ ವಾಶ್ ಮಾಡಿ ಇಲ್ಲಿ ತೆಗ್ದು ಹಾಕ್ಬಿಟ್ರೆ ಡ್ರೈ ಆಗುತ್ತೆ. ಹೊರಗಡೆ ಎಲ್ಲ ಒಣಗ್ಸೋ ಕಾನ್ಸೆಪ್ಟ್ ಅಂತೂ ಇಲ್ವೇ ಇಲ್ಲ ಇಲ್ಲಿ. ಸೊ ಇದು ಯಾವಾಗ್ಲೂ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ ಈ ತರ. ಅಂಡ್ ದೆನ್ ಇಲ್ಲೊಂದು ಬೆಡ್ರೂಮ್. ಇದನ್ನ ತೋರ್ಸು. ಕಾರ್ಪೆಟ್, ಹಾರ್ಡ್ ಅಂದ್ರೆ ವುಡನ್ ಫ್ಲೋರು ಅಥವಾ ಏನೋ ಟೈಲ್ಸಾ ಅದೆಲ್ಲ ಹಾಕಲ್ಲ ಇಲ್ಲಿ. ಸೊ ಇದ್ರೆ ವುಡನ್, ಇಲ್ಲ ಅಂದ್ರೆ ಕಾರ್ಪೆಟ್ ಹಾಕಿರ್ತಾರೆ ಈ ತರ. ಅಂಡ್ ದೆನ್ ಇಲ್ಲೆಲ್ಲ ಆಚೆ ಬಾಲ್ಕನಿ ಇರುತ್ತೆ. ವಾವ್, ನೋಡಿಲ್ಲಿ ಇಲ್ಲಿ ಬಾ. ಎಲ್ಲಾರ ಮನೆ ಬಾಲ್ಕನಿ ನಿಂತ್ಕೊಂಡ್ರೆ ಎಲ್ಲಾ ಮನೆ ಹತ್ರ ಮರಗಳು. ವ್ಯೂ ನೋಡಿ ಎಷ್ಟ್ ಚೆನ್ನಾಗಿದೆ ಈ ಕಡೆ. ಈ ಕಡೆ ಎಲ್ಲ ನೋಡು ವ್ಯೂ ಎಷ್ಟ್ ಚೆನ್ನಾಗಿದೆ. ಪಕ್ಕದಲ್ಲೇ ಕ್ರೀಕಾ ಅಂತ. ಹೌದು, ನೀರ್ ಹರಿತಾ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲಿ ಇದೆ ಅನ್ಸುತ್ತೆ. ನೀರ್ ಹರಿತಿದೆ. ಕಬೋರ್ಡ್ ಗಳೆಲ್ಲ ಇಲ್ಲೇ ಹಿಂಗೆ ಇದು ಸೇಮ್ ಕಬೋರ್ಡ್ ಕಾನ್ಸೆಪ್ಟ್ಸ್ ಈ ತರ ಇರುತ್ತೆ ಕಬೋರ್ಡ್ಗಳು. ಸೊ ಇಲ್ಲಿ ಕಬೋರ್ಡ್ಗಳು ಕೊಟ್ಟಿರ್ತಾರೆ. ಹಿಂಗೆ ಇಲ್ಲಿ ನನಗೆ ಇವ್ರದ್ದು ಇಲ್ಲಿ ಬಾತ್ರೂಮ್ ತುಂಬಾ ಇಷ್ಟ. ಅಂಡ್ ಒಂದು ತೋರಿಸ್ಲೇಬೇಕು ಎಲ್ಲಾರ್ಗುನು. ಓಕೆ, ಒಂದು ತೋರಿಸ್ಲೇಬೇಕು ಎಲ್ಲಾರ್ಗುನು. ಕೆನಡಾದಲ್ಲಿ ಬಾತ್ರೂಮ್ ಅಂದ್ರೆ ಟಬ್ಬು, ಬಾತ್ ಟಬ್. ಇವರು ಬಾತ್ರೂಮ್ ಅಂದ್ರೆ ನಮ್ ಇಂಡಿಯಾ ತರ ಕಟ್ಸಲ್ಲ, ಬಾತ್ ಟಬ್ಬೇ ಇಲ್ಲ, ಶವರ್. ಅಲ್ಲಿ ಒಳಗಡೆ ಹೋಗಿ ನಿಂತ್ಕೊಂಡು ಇಲ್ಲಿಂದ ಶವರ್. ಆಮೇಲೆ ಇಲ್ಲಿ ನೋಡು, ನಿನಗೆ ಅದಿಷ್ಟ ಇಲ್ಲ ಅಂದ್ರೆ ಈ ತರ ಒಂದು ಶವರ್ ಹಾಕಿರ್ತಾರೆ. ಈ ತರ ಇರುತ್ತೆ. ಇದೊಂದು ರೂಮ್ ಇರುತ್ತೆ, ಇದೊಂದು ರೂಮ್ ಇದೆ. ಬಾತ್ರೂಮ್ಗಳಲ್ಲಿ ಕಮೋಡ್ ಯಾವಾಗ್ಲೂ ಹೊರಗಡೆ ಇರುತ್ತೆ. ಕಮೋಡ್ ಯಾವಾಗ್ಲೂ ಬಾತ್ರೂಮ್, ಹೌದು, ಒಳಗಡೆ ಇರುತ್ತೆ. ಅಂಡ್ ಈ ತರ ಮಿರರ್, ಇಲ್ಲಿ ಸ್ಟೋರೇಜ್ ಎಲ್ಲ ಇಟ್ಟಿರ್ತಾರೆ ಈ ತರ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾನು. ಸೊ ಚೆನ್ನಾಗಿರುತ್ತೆ. ದೆನ್ ಇದು ಒಂದು, ಇದನ್ನೆಲ್ಲ ಮಾಸ್ಟರ್ ಬೆಡ್ರೂಮ್ ಅಂತಾರೆ. ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ, ಮಾಸ್ಟರ್ ಬೆಡ್ರೂಮು. ಬಾ. ಅಂಡ್ ಇಲ್ಲೆಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಬೋರ್ಡ್ ಇಟ್ಬಿಟ್ಟಿರ್ತಾರೆ ಇವರು ಈ ತರ. ಇದು ಮೋಸ್ಟ್ಲಿ ಇವ್ರು ತಂದಿಟ್ಟಿರೋದು. ಇಲ್ಲ ಇಲ್ಲ, ಲಾಸ್ಟ್ ಟೈಮ್ ಇತ್ತು. ಇದೆ. ಅಂಡ್ ಇಲ್ಲೊಂದು ಬೆಡ್ರೂಮ್ ಇದೆ. 3 ಬೆಡ್ರೂಮ್ ಹೌಸ್ ಅಲ್ಲ ಇದು, ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಸ್ವರ್ಣ. ಇದು ಬೆಡ್ರೂಮ್ ಅಟ್ಯಾಚ್ ಬೆಡ್ರೂಮ್ ಅಲ್ಲ, ನಾರ್ಮಲ್ ಆಗಿ ಯೂಸ್ ಮಾಡೋದಿಕ್ಕೆ ಆ ತರ. ಅಂಡ್ ದೆನ್ ಇದು 3 ಬೆಡ್ರೂಮ್ ಹೌಸು. ಸೊ ಇಲ್ಲೊಂದು ಬೆಡ್ರೂಮ್ ಇರುತ್ತೆ, ಇದಕ್ಕೆಲ್ಲ ಅಟ್ಯಾಚ್ ಬಾತ್ರೂಮ್ ಇರಲ್ಲ. ಸೊ ಇಲ್ಲೊಂದು ಕಬೋರ್ಡ್ ಅಗೇನ್. ಸೊ ಇದು ಯೂಸ್ ಮಾಡೋ ಥರ. ಆ್ಯಂಡ್ ಇಲ್ಲೊಂದಿರುತ್ತೆ, ಇಲ್ಲಿ ನೋಡು ಈ ಥರ ಒಂದು ಚಿಕ್ಕದಾಗಿ ಮಕ್ಕಳಿಗೆ ಅಂತ ಮಾಡಿರ್ತಾರೆ ಇದನ್ನ. ಮಕ್ಕಳುಗಳ ಕಿಡ್ಸಿಗೆಲ್ಲ ಇದು ಥರ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇದು ಅಗೇನ್ ಸ್ಟೋರೇಜ್ ರೂಮ್ ಥರ ಮಾಡ್ಕೋಬೋದು. ಇದು ಇಲ್ಲೆಲ್ಲ ಕಬೋರ್ಡ್ ಅಂದರೆ ನಮ್ಮ ಥರ ಕಬೋರ್ಡ್ ಮಾಡಲ್ಲ, ಈ ಥರನೇ ಇರುತ್ತೆ. ಒಳಗಡೆ ವಾಕಿಂಗ್ ಕ್ಲಾಸೆಟ್ ಥರ ನೀವು ಒಳಗಡೆನೆ ಹೋಗ್ಬಿಡ್ಬೋದು. ಈ ತರ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿ. ಅಂದ್ರೆ ಇವ್ರು ಇದು ಕೊಡಲ್ಲ, ಡಿವೈಡ್ ಮಾಡಿರ್ತೀವಲ್ಲ ನಾವು, ಆ ತರ ಎಲ್ಲ ಹುಕ್ ಇದ್ ಮಾಡೋದು, ಹ್ಯಾಂಗ್ ಮಾಡೋ ತರ, ಹ್ಯಾಂಗರ್ಗಳು ಯೂಸ್ ಮಾಡೋ ತರ ಇರುತ್ತೆ. ಸೊ ಇದೇ ತರ ಟೌನ್ ಹೌಸ್ ಇರೋದು. ಟೌನ್ ಹೌಸ್ ಅಂದ್ರೆ ಇಷ್ಟೇನೆ ಸ್ವರ್ಣ. ಟೌನ್ ಹೌಸ್ ಅಂದ್ರೆ ಹೆಂಗ್ ಅನ್ಸುತ್ತಾ? ಕೆನಡಾ ಮನೆಗೂ ಇಂಡಿಯಾ ಮನೆಗೂ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ? ನೀನ್ ಹೇಳು. ಓಕೆ, ಏನದ? ಓಕೆ, ಮರದ ಅಲ್ಲ. ನನಗೆ ಅದೇ ಒಂದು ಅನ್ಸಿದ್ದು, ನಮ್ ದೇಶದಲ್ಲಿ ಮರಗಳೆಲ್ಲ ಕುಟ್ಟೆ ಬರುತ್ತಾನೆ, ಮರದಲ್ಲೆಲ್ಲ ಮಾಡಿರ್ತಾರಲ್ಲ ಫರ್ನಿಚರ್. ಗೆದ್ಲು ಬರುತ್ತಲ್ಲ, ಗೆದ್ಲು ಏನಿಲ್ಲ. ಇದು ಯಾವ್ದೋ ಅಣ್ಣ, ಅದನ್ನ ಸಿಡಾರ್ ಮತ್ತೆ ಪೈನ್ ಟ್ರೀ ಅಂತೇನೋ. ಓ ಕರೆಕ್ಟ್, 1000 ವರ್ಷ, 50 ವರ್ಷ ಅದನ್ನ ಸೀಸನಿಂಗ್ ಮಾಡಿ ಇಟ್ಟಿರ್ತಾರಂತೆ. ಹೌದು, ಇದ್ರ ಫ್ರೇಸರ್ ರಿವರ್ ಪಕ್ಕ ಹಂಗಾರೆ ಉಡ್ಡು.
ನೀವು ನೋಡಿದೀರಾ ಎಲೆಕ್ಟ್ರಿಕ್ ಪೋಲ್ಗಳು ವುಡನ್ದೇ ಹಾಕಿರ್ತಾರೆ, ಸಿಮೆಂಟ್ ಕಂಬಗಳಿದ್ರೆ ಇದೆಲ್ಲ ಅವನ್ನ ಸೀಸನಿಂಗ್ ಮಾಡಿರ್ತಾರಂತೆ, ಅದಕ್ಕೇನೆ ಏನ್ ಗಾಳಿ ಮಳೆ ಬಂದ್ರು ಬಿದೋಗಲ್ಲ ಆತರ. ಸೊ ಮೇಡಮ್ ನೋಡಿ ಅಲ್ಲಿ ಕೂತಿರೋ ನೋಡಿ ಅಣ್ಣ, ನಾವೇನೋ ರಿಪೋರ್ಟರ್ ತರ ಕೂತವ್ರೆ, ನೀವ್ ಹೇಳಿ ಏನ್ ಹೇಳಿ ಮನೆಗಳ ಬಗ್ಗೆ. ಮನೆ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿರುತ್ತೆ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಪೇಂಟ್ ಎಲ್ಲ ವೈಟ್ ಕಲರ್ ಇರುತ್ತೆ, ಬ್ರೈಟ್ ಆಗಿ ಕಾಣುತ್ತೆ, ಯಾವಾಗ್ಲೂ ಕತ್ಲೆ ಅಲ್ಲ. ಸ್ವಿಚ್ ಬೋರ್ಡ್ ಆನ್ ಅಂಡ್ ಆಫ್, ಅದ್ ಇಂಡಿಯಾದು ಉಲ್ಟಾ ತಾನೆ. ಹೌದು, ಇಲ್ಲಿ ಆಫ್ ಅಂದ್ರೆ ಆನ್, ಆನ್ ಅಂದ್ರೆ ಆಫ್. ಹೀಟರ್ ತೋರ್ಸ, ಹೀಟರ್. ಹೌದಾ, ಹೀಟರ್ ಬಾರೆ ಇಲ್ಲಿ ಡಿಫಾಲ್ಟ್ ಆಗಿರೋದಂದ್ರೆ ಹೀಟರ್. ಹೀಟರ್ ಇಲ್ದ್ರೆ ಅಂದ್ರೆ ಆಗಲ್ಲ, ಇದು ಆನ್ ಮಾಡಿಲ್ಲ. ಇವಳು ಟೊರಾಂಟೊ ಲೆವೆಲ್ ಬಿಲ್ಡ್ ಅಪ್ ಕೊಡ್ತಾವಳೆ. ಇದು ಎಲೆಕ್ಟ್ರಿಕ್ ತಾನೆ, ವುಡ್ ಅಲ್ಲ. ಇಲ್ಯೂಷನ್, ಇಲ್ಯೂಷನ್, ಏನೋ ಕಾಯಿಲ್ ಇರ್ಬೇಕು. ಹೀಟ್ ಆಗುತ್ತಾ? ಓ ಓಕೆ, ಮಿಕ್ಬಿಡೆ ಕೈನ. ಇಲ್ಲ, ಇನ್ನ ಬರ್ತಾ ಇಲ್ಲ. ಡು ನಾಟ್ ಕವರ್. ಇಲ್ಲಿ ಚಿಮಣಿ ಮನೆಗಳು ನಿಜ ಹಾಕ್ತಾರಲ್ಲ ಅವರು, ಈ ತರ ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಹಲೋ ಹಲೋ ಹೇಳಪ್ಪ, ಆಯ್ತು ಅವಳಿಗೊಂದು ಆಸೆ. ಹಲೋ, ಒಂದ್ ಸಾಂಗ್ ಹೇಳ ಹೋಗ್ಲಿ. ಯಾಯೋ 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 ಇಲ್ಲ ಇವಾಗ ಹೇಳಿ, ಮಗು ಬೇಕಾ? ಬೇಗ ಹೇಳಿ. ಏನಂತಾರೆ ಈಗ ಆಸ್ಟ್ರೇಲಿಯಾ ಇಂಡಿಯಾ ತರ ಹೀಟ್ ವೆದರ್. ಅದು ಆಲ್ರೆಡಿ ಸ್ಕಿನ್ ಪೀಲ್ ಆಗ್ತಾ ಇತ್ತು ಅದ್ ನೋಡಿದಾಗ. ತೋರ್ಸು ಎಲ್ಲ ತೋರ್ಸು, ಮೈ ಮೇಲೆ ಹಾಕೊಂಡಿರೋದ್ ತೋರ್ಸು, ಫಸ್ಟ್ ಆಫ್ ಆಲ್ ಐಡಿಯಾ ಕೊಟ್ಟಿದ್ದು ಅಕ್ಕ, ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ. ಅಲ್ಲಿ ಹೋದ್ಮೇಲೆ ನಾಯಿ ಬಂದ್ರೆ ಚೂ 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 ಚೂ. ಗೋ ಟು ಹರ್, ಗೋ ಟು ಹರ್. ನಾಯಿ ಬೆಕ್ಕು ಬಂದ್ರೆ ಮುಟ್ಟಲ್ಲ. The cat touched her and ಆಗಲ್ಲ. ಒಳ್ಳೆಯಪ್ಪ, ಮುಟ್ಟಿಲ್ಲ, ಲಿಸರ್ಡ್ ಹೋದ್ರಿ ಇವರು. ಸೊ ಅಣ್ಣ ಅಮ್ಮ ವಯಸ್ಸಾಗಿದ್ದೇನೆ ಬಿಡೆ. ಅಮ್ಮ ಇನ್ನೂ 35 ಆಗಿದೆ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಕಂಟ್ರೋಲ್. ಹೊಟ್ಟೆ ದಪ್ಪಲ್ಲ ಅದು. ಅಲ್ಲಿ ಲಿಸರ್ಡ್ ಇರೋದು ಎಷ್ಟು ಸೈಜ್ ಹೇಳಿ? ಅದು ಕೇಜ್ ಒಳಗಡೆ ಹಿಂಗಿದ್ದು ಇದ್ದು ಅದು. ಅಣ್ಣ ನಿಮಗೆ ಅದನ್ನೇ ಅವಳು ಹೇಳಿದ್ದು, ಅವಳಿಗೆ ಗೊತ್ತೋದು ಓವರ್ ವೆಯ್ಟ್ ಆಗಿದೆ ಅಂತ. skin coming off. ವಾಟ್ ಇಸ್ ಇಟ್? ವೈ? Because they shed. She's really fat right now.